ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಎಸ್, ಇದು ಸಂಡೇ ಸ್ಪೆಷಲ್ಲು. ಸಂಡೇ ಇವತ್ತು ನಾನು ಫಿಶ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫಿಶ್ ಮೊದಲೇ ತಂದಿರೋದು ಫ್ರಿಜ್ನಲ್ಲಿತ್ತು, ಹಾಗಾಗಿ ಸಂಡೇ ಅರ್ಲಿ ಮಾರ್ನಿಂಗು ಫ್ರಿಜ್ಜಿಂದ ಫಿಶನ್ನು ತೆಗೆದು ಕ್ಲೀನಾಗಿ ವಾಶ್ ಮಾಡೋದಕ್ಕೆ ಬಿಸಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಇದು 1.5 kg ಫಿಶ್ಶು, ಅದನ್ನು ಕಟ್ ಮಾಡಿಸ್ಕೊಂಬಂದಿರೋವಂಥದ್ದು. 1 kg 200 ಗ್ರಾಮ್ ಇರಬೇಕು ಅನಿಸುತ್ತೆ. ಸೊ ನಾವು ಏನು ಕೇಳಿದ್ರೆ ಅದಕ್ಕೆ ನೀಟಾಗಿ ಕಟ್ ಮಾಡಿಕೊಡ್ತಾರೆ. ಕಬಾಬ್ಗೆ ಬೇರೆ ಥರ ಕಟ್ ಮಾಡ್ತಾರೆ, ಸಾಂಬಾರ್ಗೆ ಬೇರೆ ಥರ ಕಟ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ನೀಟಾಗಿ ಕಟ್ ಮಾಡಿಸ್ಕೊಂಡು ಬಂದಿರೋವಂಥದ್ದು. ನಮ್ಮನೇಲಿ ಯಾರಿಗೂ ಫಿಶ್ ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಫಿಶ್ ಅಂಗಡಿಯಲ್ಲೇ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಬರ್ತಾರೆ. ಸೊ ಈಗ ಒಂದೇ ಫಿಶ್ಶಿಂದು ಎಲ್ಲ ಪೀಸಸ್ ಇದು. ಫಸ್ಟು ಬಿಸಿ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದೊಂದು ಪೀಸು ತೊಳ್ಕೊಬೇಕಾಗತ್ತೆ. ಪ್ರತಿಯೊಂದು ಪೀಸು ತೊಳಿಲೇಬೇಕಾಗತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ಸ್ಮೆಲ್ ಆಗಿಬಿಡುತ್ತೆ. ಹಾಗಾಗಿ ಫಿಶ್ ನೀಟಾಗಿ ತೊಳೆದು ಮಾಡಿದ್ರೆ ಯಾವುದೇ ಸ್ಮೆಲ್ ಇಲ್ಲದೆ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲರೂ ಆರಾಮಾಗಿ ಊಟ ಮಾಡ್ತಾರೆ. ಸೊ ಫೈನಲಿ ನಾನು ಎಲ್ಲ ಫಿಶ್ ಪೀಸಸ್ನು ನೀಟಾಗಿ ತೊಳ್ಕೊಂಡಾಯಿತು. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಮೊದಲಿಗೆ ಒಂದು ದೊಡ್ಡದು ಬಾಣಲಿ ತೊಗೊಂಡು ಅದಕ್ಕೆ ಫಿಶ್ ಪೀಸಸ್ ಹಾಕಿ ಒಂದು ಸ್ವಲ್ಪ ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರು, ಹಾಗೆಯೇ ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಇಷ್ಟೂ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಉದುರಿಸ್ಕೋಬೇಕು. ಸೊ ಇದಾದಮೇಲೆ ಒಂದು ಅರ್ಧ ಹೋಳಷ್ಟು ಲೆಮನನ್ನು, ನಿಂಬೆಹಣ್ಣನ್ನು ಹಾಕಬೇಕಾಗತ್ತೆ. ಸೊ ಬೀಜ ಬಿದ್ದಾಗ ದಯವಿಟ್ಟು ತೆಗೆದುಬಿಡಿ, ಇಲ್ಲಾಂದರೆ ಕಹಿ ಬರುತ್ತೆ ಬೀಜ ಬಾಯಿಗೆ ಸಿಕ್ಕಾಗ. ಪ್ರತಿಯೊಂದು ಪೀಸ್ಗೂ ಈ ರೀತಿ ಮಸಾಲ ಎಲ್ಲ ಅಂಟ್ಕೋಬೇಕು. ಆ ರೀತಿ ಚೆನ್ನಾಗಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ಫಿಶ್ಶು ಬೇಗ ಬೆಂದ್ಬಿಡುತ್ತೆ, ಉಪ್ಪು ಖಾರ ಇಳಿಯಲ್ಲ. ಅದಕ್ಕೋಸ್ಕರ ಈ ರೀತಿ ನಾವು ಚೆನ್ನಾಗಿ ನಾವು ಹಾಕಿರೋವಂಥ ಎಲ್ಲ ಮಸಾಲಾಸು ಪ್ರತಿಯೊಂದು ಪೀಸ್ಗೂ ಅಂಟೋ ರೀತಿ ನಾವು ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿ 2 ಅವರ್ ಆದರೂ, ಮಿನಿಮಮ್ 2 ಅವರ್ ಆದರೂ ಬಿಟ್ಬಿಡಬೇಕು. ಸೊ ದಟ್ ಅದನ್ನು ಬಿಟ್ಟು ನಾನು ಮಸಾಲ ಏನೇನು ಬೇಕು ಅಂತ ರೆಡಿ ಮಾಡ್ಕೋತೀನಿ. ನಮ್ಮದೇ ಗಿಡದ್ದು ಹಸಿರು ಮೆಣಸಿನ್ಕಾಯಿ ಕಿತ್ಕೊಂಬರೋಣ ಅಂತ ಹೊರಗೆ ಬಂದೆ. ಸೊ ನೋಡ್ತಿರ್ಬೋದು ಏನೆಲ್ಲ ಇದೆ ಅಂತ ಹೇಳಿ. ಮೊದಲಿಗೆ 1 ಕಾಯಷ್ಟು ತೆಂಗಿನಕಾಯನ್ನು ಹೊಡ್ಕೊಂಡು ತಂದಿದ್ದೀನಿ, ಹಸಿ ತೆಂಗಿನ ತುರಿ. ಸೊ ಇದನ್ನು 1 ಕಾಯಿ ಬಳಸಿದ್ದೀನಿ ಇಲ್ಲಿ ನಾನು. ಕರಿಬೇವು, ಕೊತ್ತಂಬರಿ, ಒಂದು 4 ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, 1 ಏಲಕ್ಕಿ, ಶಾಹಿ ಜೀರಾ, ಜೀರಿಗೆ, ಮೆಣಸು, ಎಳ್ಳು, ಗಸಗಸೆ, ಇಷ್ಟು ಮಸಾಲಾಸು ಬಳಸಿ ನಾನು ಫಿಶ್ ಕರಿ ಮಾಡ್ತಾಯಿದ್ದೀನಿ. ಇದೆಲ್ಲವನ್ನು ನಾವು ಈಗ ಒಂದೊಂದಾಗಿ ಸೇರಿಸ್ತಾ ಫೈನಾಗಿ ಹುರ್ಕೋಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ನೀಟಾಗಿ ಬಾಡ್ಬಿಡಬೇಕು. ನಾವು ಯಾವ ಒಂದು ಬಾಣಲಿಯಲ್ಲಿ ಫಿಶ್ ಕರಿ ಮಾಡ್ತೀವಿ ಅಂದ್ಕೊಂಡಿರ್ತೀವಿ ಅದೇ ಬಾಣಲಿಯಲ್ಲಿ ಹುರ್ಕೋಬೋದು. ನಾನಿಲ್ಲಿ ಅದೇ ಬಾಣಲಿಯಲ್ಲಿ ಹುರ್ಕೋತಾ ಇದ್ದೀನಿ. ಎಸ್, ಎಲ್ಲ ಮಸಾಲೆ ಒಟ್ಟಿಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಬರ್ಬೇಕು. ಮತ್ತು ಅದೇ ಬಾಣಲಿಗೆ ಒಗ್ಗರಣೆ ಮಾಡಬೇಕು. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅರಿಶಿನ ಪೌಡರು, ಗರಂ ಮಸಾಲ, ಧನಿಯಾ ಪೌಡರು ಅಷ್ಟನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಮೊದಲೇ ಸ್ಪೈಸಸ್ ಆ್ಯಡ್ ಮಾಡಿದ್ದೀವಿ, ಹಾಗಾಗಿ ಇವಾಗ ಅಷ್ಟೊಂದು ಜಾಸ್ತಿ ಕ್ವಾಂಟಿಟಿ ಆ್ಯಡ್ ಮಾಡೋದು ಬೇಡ. ಸೊ ಈ ಟೈಮಲ್ಲಿ ಮೊದಲೇ ರೆಡಿ ಮಾಡಿಟ್ಟಂತಹ ಮಸಾಲವನ್ನು ಸೇರಿಸ್ಬೇಕು. ಮಸಾಲ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ. ಸೊ ನೀರು ನಿಮ್ಮ ಮನೆಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ನಾನು ಜಾಸ್ತಿ ನೀರು ಸೇರಿಸ್ತಾ ಇಲ್ಲ, ಯಾಕೆಂತಂದರೆ ಫಿಶ್ ಫ್ರೈ ನೀರಾಗಿದ್ದರೆ ಒಂದು ಸ್ವಲ್ಪ ಸ್ಮೆಲ್ ಅನಿಸುತ್ತೆ. ಹಾಗಾಗಿ ಫಿಶ್ಶು ಅದ್ರ ಮೇಲೆ ಮಸಾಲ ಚೆನ್ನಾಗಿ ಕೂತಿರಬೇಕು, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಗಟ್ಟಿಯಾಗಿ ಫ್ರೈ ಮಾಡ್ತಿದ್ದೀನಿ. ಸೊ ಫಿಶ್ಶು ಒಂದು 5 ನಿಮಿಷಕ್ಕೆ ಬೆಂದ್ಬಿಡುತ್ತೆ. ಹಾಗಾಗಿ ಎಷ್ಟು ಬೇಕು ಅಷ್ಟು ಅದಕ್ಕೆ ನಾವು ಮೊದಲೇ ಮಸಾಲವನ್ನು ಕುದಿಸ್ಕೋಬೇಕು. ಆಲ್ರೆಡಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದೀತಾ ಇರೋವಂಥ ಮಸಾಲಾಗೆ ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಂಥ ಫಿಶನ್ನು ಸೇರಿಸ್ಕೋಬೇಕು. ಒಂದೊಂದಾಗಿ ಎಲ್ಲ ಕಡೆ ಸೇರಿಸ್ಬೇಕು. ಫಿಶ್ ಫ್ರೈ ಅಥವಾ ಸಾಂಬಾರು ಮಾಡಬೇಕಾದ್ರೆ ಅಗಲ ಪಾತ್ರೆ ತೊಗೋಬೇಕು, ಏಕೆಂದರೆ ಫಿಶ್ಶು ತಿರುಗ್ಸೋಕ್ಕೆಲ್ಲ ಬರೋದಿಲ್ಲ, ಜಾಸ್ತಿ ಕದಡಬಾರ್ದು. ಮಸಾಲ ಮಾತ್ರ ಅದ್ರ ಮೇಲೆ ನಿಲ್ಲೋ ಥರ ನೋಡ್ಕೋಬೇಕು. ಸೊ ಎಲ್ಲ ಪೀಸಸ್ಸು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡ್ಬೇಕು. ಅದಾದಮೇಲೆ ನೀಟಾಗಿ ಮಸಾಲ ಅದ್ರ ಮೇಲೆ ಕೂರೋ ರೀತಿ ನೀಟಾಗಿ ಸರಿ ಮಾಡಬೇಕು. ಸರಿ ಮಾಡಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಫಿಶ್
ಕರಿ ಅಥವಾ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಒಂದು ಕಡೆ ಮುದ್ದೆ ರೆಡಿ ಆಗ್ತದೆ, ಅನ್ನ ಮೊದಲೇ ರೆಡಿ ಆಗಿದೆ. ಆ್ಯಕ್ಚುಲಿ ನಾನು ಟಿಫನ್ಗೆ ಮಾಡ್ತಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಮಸಾಲ ಎಲ್ಲ ಪೀಸ್ ಮೇಲೆ ಮುಳುಗಬೇಕು. ಆ ರೀತಿ ಮಾಡಿಬಿಟ್ಟು ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಒಂದು 5 ನಿಮಿಷ. ಒಂದು 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಮತ್ತೆ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಘಮ ಘಮ ಅಂತ ಫಿಶ್ ಫ್ರೈ ರೆಡಿ ಆಗುತ್ತೆ. ಫೈನಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ಫಿಶ್ ಫ್ರೈ ರೆಡಿ ಆಗಿದೆ. ಆ್ಯಕ್ಚುಲಿ ಇದು ತಣ್ಣಗಾದ ಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಲಂಚ್ಗೆ ಚೆನ್ನಾಗಿರುತ್ತೆ. ನಾವು 2 ಟೈಮ್ಗೂ ಮಾಡ್ಕೊಂಡಿದ್ದೀವಿ, ಟಿಫನ್ ಮತ್ತು ಲಂಚ್ಗೆ ಎರಡಕ್ಕೂ ನಮಗೆ ಈ ಒಂದು ಫ್ರೈ ಆಗುತ್ತೆ. ಸೊ ನೋಡ್ತಿರ್ಬೋದು ನಮ್ಮ ಟಿಫನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮುದ್ದೆ, ಸ್ವಲ್ಪ ರೈಸು, ಜೊತೆಗೆ ಫಿಶ್ ಫ್ರೈ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನಾಳೆಗೆ ಅಂತ ಹೇಳ್ಬಿಟ್ಟು ನಾನು ತೊಗರಿಕಾಯಿನ ಬಿಡಿಸ್ಕೊಂಡು ನಾಳೆಯ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರನ್ನು ಖುಷಿಯಾಗಿಟ್ಕೊಳ್ಳಿ. ಲೈಫ್ ಇಸ್ ಶಾರ್ಟ್, ಇರೋವ್ರಿಗೂ ಖುಷಿಯಾಗಿ ಇರಬೇಕು ಅಂತ ಹೇಳ್ತಾ, ಎಸ್, ದಿಸ್ ಇಸ್ ಭವ್ಯ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.